ಕೈವಾರದ ಮಠದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಚಾಲನೆ. ನುಡಿದಂತೆ ನಡೆದ ಕಾಂಗ್ರೆಸ್ ಸರ್ಕಾರ ನೇರ ಪ್ರಸಾರವನ್ನು ವೀಕ್ಷಿಸಲು ಗ್ರಾಮ ಪಂಚಾಯಿತಿಗಳಲ್ಲಿ ವ್ಯವಸ್ಥೆ. ಚಿಂತಾಮಣಿ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಗೃಹಲಕ್ಷ್ಮಿ ಯೋಜನೆಯಡಿ ಸೌಲಭ್ಯಕ್ಕೆ ಅಧಿಕೃತವಾಗಿ ಇಂದು ಚಾಲನೆ ಸಿಕ್ಕಿದ್ದು, ತಾಲೂಕಿನ ಕೈವಾರ ಶ್ರೀ ಯೋಗಿ ನಾರಾಯಣ ಸ್ವಾಮಿ ಮಠದಲ್ಲಿ ಕೈವಾರ ಗ್ರಾಮ ಪಂಚಾಯಿತಿ ವತಿಯಿಂದ ಮೈಸೂರಿನಲ್ಲಿ ನಡೆದ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮಹಿಳೆಯರಿಗೆ ವೀಕ್ಷಿಸಲು ವ್ಯವಸ್ಥೆ ಕಲ್ಪಿಸಿ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಅಧ್ಯಕ್ಷೆ ಉಮಾದೇವಿ ಮಾತನಾಡಿ, ಮಹಿಳೆಯರು 4 ಗೋಡೆಗಳ ಮಧ್ಯೆ ಸಮಯ ಕಳೆಯುವ ಕಾಲ ಇದಲ್ಲ, ಏನಾದರೂ ಮಾಡುತ್ತೇವೆ ಎಂಬ ಗಟ್ಟಿ ನಿರ್ಧಾರದಿಂದ ಹೆಜ್ಜೆ ಇರಿಸಿ ಆರ್ಥಿಕವಾಗಿ ಸಬಲರಾಗಬೇಕು ಎಂದರು. ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಂಬರೀಶ್ ರವರು ಮಾತನಾಡಿ, ಚುನಾವಣೆಯಲ್ಲಿ ಭರವಸೆ ಕೊಟ್ಟಂತೆ 5 ಗ್ಯಾರಂಟಿಗಳ ಜಾರಿಗೆ ಕ್ರಮ ಕೈಗೊಳ್ಳುವ ಮೂಲಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆಯುತ್ತಿದೆ ಎಂದು ತಿಳಿಸಿದರು. ಇನ್ನು ತಾಲೂಕಿನ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಸರ್ಕಾರದಿಂದ ಮೈಸೂರಿನಲ್ಲಿ ನಡೆದ ಗೃಹಲಕ್ಷ್ಮಿ ಯೋಜನೆಯ ಚಾಲನೆ ಕಾರ್ಯಕ್ರಮದ ನೇರ ಪ್ರಸಾರ ವೀಕ್ಷಿಸಲು ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ವೀಕ್ಷಿಸಲು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ನೋಡಲ್ ಅಧಿಕಾರಿ ರಜನಿ, ಸದಸ್ಯರಾದ ಮಂಜುನಾಥ್ ರೆಡ್ಡಿ, ಚಂದ್ರಪ್ಪ, ಶೇಖ್ ಮೌಲಾ, ಚಿನ್ನಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೌಸರ್ ಶರೀಫ್, ಸುಲ್ತಾನ್ ಶರೀಫ್, ಉಪಾಧ್ಯಕ್ಷೆ ನಸೀಂ ತಾಜ್, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಗೀತಾ, ಸುಲ್ತಾನ್ ಶರೀಫ್, ನವಾಬ್, ಹಾಜಿರಾ ಖಾನಂ, ರತ್ನಮ್ಮ, ಮುನಿರತ್ನಮ್ಮ, ಮುನಿ ವೆಂಕಟಪ್ಪ, ಏಜಸ್ ಖಾನ್, ಅಂಜಪ್ಪ, ರಾಮಂಜಪ್ಪ, ಕೃಷ್ಣಮ್ಮ, ಫಯಾಜ್ ಸೇರಿದಂತೆ ಚುನಾಯಿತ ಪ್ರತಿನಿಧಿಗಳು, ಆಶಾ ಕಾರ್ಯಕರ್ತರು ಭಾಗವಹಿಸಿದ್ದರು. ಪ್ರತಿಯೊಬ್ಬ ವ್ಯಕ್ತಿಗೆ ಪಡಿತರ ವ್ಯವಸ್ಥೆಯನ್ನು ನೀಡಿದ್ದೆ, ಒಂದು ಪಡಿತರ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿದ್ದೆ. ಆ ಮಹಾತಾಯಿ ಸಹಸ್ರ ಸಂಖ್ಯೆಯಲ್ಲಿ ಸೇರಿರುವಂತಹ ಕರುನಾಡಿನ ಬಂಧುಗಳೇ, ನಿಮಗಿದು ನಮಸ್ಕಾರ. ಮನೆ ಮನೆಯಲ್ಲಿ ದೀಪ ಹಚ್ಚುವವಳು ಗೃಹಲಕ್ಷ್ಮಿ, ಮನಗಳನ್ನು ಬೆಳಗುವವಳು ಗೃಹಲಕ್ಷ್ಮಿ, ಕುಟುಂಬಕ್ಕೆ ಕಣ್ಣಾದವಳು ಗೃಹಲಕ್ಷ್ಮಿ, ಸಂಸಾರದ ಸೂತ್ರ ಹಿಡಿದವಳು ಅಫ್ಕೋರ್ಸ್ ಗೃಹಲಕ್ಷ್ಮಿ. ಕನ್ನಡ ನಾಡಿನ ರಾಜ್ಯ ಸರ್ಕಾರದಿಂದ ಮಹಿಳೆಯರ ಆರ್ಥಿಕ ಸಬಲೀಕರಣದ ಉದ್ದೇಶದಿಂದ ಕುಟುಂಬದ ಯಜಮಾನಿ ಮಹಿಳೆಗೆ ತಲಾ 2,000 ರೂಗಳನ್ನು ಕೊಡುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದಿದೆ. ಈ ಯೋಜನೆಯ ಫಲಾನುಭವಿಗಳಿಗೆ ಇಂದು ಮೈಸೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಚಾಲನೆ ನೀಡಲಿದ್ದಾರೆ. ಈ ಕಾರ್ಯಕ್ರಮದಿಂದ ಎಲ್ಲ ಮಹಿಳೆಯರು ಆರ್ಥಿಕವಾಗಿ ದೃಢವಾಗಿ ತಮ್ಮ ಸುಖಮಯ ಜೀವನವನ್ನು ಸಾಗಿಸಬೇಕು ಎಂದು ಕೇಳಿಕೊಳ್ಳುತ್ತಾ ನಮ್ಮ ರಾಜ್ಯ ಸರ್ಕಾರದ ಇತಿಹಾಸದಲ್ಲಿ ದೊಡ್ಡ ಕಾರ್ಯಕ್ರಮ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಇವತ್ತು ಏಕಕಾಲಕ್ಕೆ ಅಂದ್ರೆ 1,28,00,000 ಜನ ಮಹಿಳಾ ಕುಟುಂಬದ ಯಜಮಾನಿಗೆ 2,000 ರೂಪಾಯಿ ನಗದನ್ನ ನೇರವಾಗಿ ಅವ್ರ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಕ್ಕಂತ ಒಂದು ಏನು ದಾಖಲೆಯ ಕಾರ್ಯಕ್ರಮ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಇವತ್ತು ಚುನಾವಣಾ ಪೂರ್ವದಲ್ಲಿ ಈಗಿನ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಘೋಷಣೆ ಮಾಡಿತ್ತು. ನಮ್ಮ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ನೀವೇನಾದ್ರೂ ತಂದಿದ್ದೆ ಆದ್ರೆ ನಾವೇ 100ಕ್ಕೆ 100 ಭಾಗ ಈ ಗೃಹಲಕ್ಷ್ಮಿ ಯೋಜನೆ ಹೆಸರಿನಲ್ಲಿ ಪ್ರತಿ ಮನೆ ಒಟ್ಟಿಗೆ 2,000 ರೂಪಾಯಿ ದುಡ್ಡನ್ನು ಹಾಕ್ತೀವಿ ಅಂತ ಘೋಷಣೆ ಮಾಡಿದ್ವಿ. ನಾವೆಲ್ಲ ಬಂದು ನಿಮ್ಮೆಲ್ಲ ಮನವೊಲಿಸಿ ನಾವು ಗ್ಯಾರಂಟಿ ಕಾರ್ಡ್ ಕೂಡ ನಿಮ್ಗೆ ಕೊಟ್ಟಿದ್ವಿ. ಇವತ್ತು ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ. ನಿಮ್ಮೆಲ್ಲರಿಗೂ ಇವತ್ತು ಶುಭ ದಿನ. ಇವತ್ತೆಲ್ಲ ನಿಮ್ಮ ಖಾತೆಗಳಿಗೆ 2,000 ರೂಪಾಯಿ ಜಮಾ ಆಗ್ತಕ್ಕಂತ ಶುಭ ದಿನ. ಇವತ್ತು ಅದರ ಅಂಗವಾಗಿ ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ, ತಾಲೂಕು ಮಟ್ಟದಲ್ಲಿ ತಾಲೂಕು ತಹಸೀಲ್ದಾರ್ ಮತ್ತು ಇಒ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ, ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮಗಳನ್ನ ಜಾರಿಗೊಳಿಸಿದೆ. ಈ ಕಾರ್ಯಕ್ರಮಕ್ಕೆ ಮತ್ತೊಬ್ಬ
ಇನ್ನೋರ್ವ ಗ್ರಾಮ ಪಂಚಾಯತಿ ಸದಸ್ಯರು ಸುಧಾರಾಣಿ ಶೇಖರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅಗತ್ಯ ಬೆಲೆಗಳು ಏನೇ ಕೊಂಡ್ಕೊಂಡ್ರು ಸಮೇತ ಅದು GST ಟ್ಯಾಕ್ಸ್ ಇರ್ತದೆ. GST ಅನ್ನ ತೆರಿಗೆ ಕಟ್ಟಬೇಕು. ಅದರ ಪರಿಹಾರವಾಗಿ 500 ರೂಪಾಯಿ. ಅದಕ್ಕೆ ಎಷ್ಟಾಯ್ತು? 2000 ರೂಪಾಯಿ ತಿಂಗಳು ನೋಡಿದ್ರೆ ಎಷ್ಟು? ಇನ್ನು 1000 ರೂಪಾಯಿ ಅಗತ್ಯ ಬೆಲೆಗಳ ವಸ್ತು ಜಾಸ್ತಿ ಆಗಿದೆ. ಅಂದ್ರೆ ಅಕ್ಕಿ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಎಣ್ಣೆ, ಬೇಳೆ, ಅಗತ್ಯ ತರಕಾರಿಗಳು ಇವೆಲ್ಲ ಕೂಡ ಯೋಜನೆ ಕೊಟ್ಟರು. ಶಕ್ತಿ ಯೋಜನೆಯಲ್ಲಿ ಯಾರು ಉಚಿತ ಪ್ರಯಾಣ ಮಾಡ್ತಾ ಇರೋದು? ಮಹಿಳೆಯರು. ಎರಡನೇದು ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿಯ ದುಡ್ಡು ಯಾರು ಬರ್ತಾ ಇದೆ? ಯಾರ ಕಡೆ ಬರ್ತಾ ಇದೆ? ಮಹಿಳೆಯರಿಗೆ. ಮೂರನೇದು ಈಗ ಗೃಹಲಕ್ಷ್ಮಿ ದುಡ್ಡು ಯಾರಿಗೆ ಬರ್ತಾ ಇದೆ? ಮಹಿಳೆಯರಿಗೆ. ಮತ್ತೆ ಇನ್ನೊಂದು ಯೋಜನೆ ಗೃಹಜ್ಯೋತಿ ಕೂಡ ತಮ್ಮ ಹೆಸರಲ್ಲೇ ಕ್ಲೈಮ್ ಆಗ್ತಾ ಇದೆ. ಈ 4 ಮಹತ್ತರ ಯೋಜನೆಗಳು ಕೂಡ ಮಹಿಳೆಯರ ಹೆಸರಿನಲ್ಲಿ ಬರ್ತಾ ಇದೆ. ಇದರ ಉದ್ದೇಶ ಮಹಿಳೆಯರನ್ನ ಸಮಾಜದ ಮುಖ್ಯವಾಹಿನಿಗೆ ತರಬೇಕು, ಮಹಿಳಾ ಸಬಲೀಕರಣ ಆಗಬೇಕು, ರಾಷ್ಟ್ರೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ತಾವು ಪುರುಷರು ಸಮಾನವಾಗಿ ನಿಲ್ಲಬೇಕು